ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪೂರಕ ಪಾಠ 3 ನನ್ನಾಸೆ. ಮೊದಲನೇದಾಗಿ ಇಲ್ಲಿ ಕೃತಿಕಾರರ ಪರಿಚಯ ಕೊಟ್ಟಿದ್ದಾರೆ. ಇವರೇ ಇಂದುಮತಿ ಲಾಮಾಣಿ. ಅಭ್ಯಾಸದಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರಿಸಿ. ಪೂರಕ ಪಾಠ 3 ನನ್ನಾಸೆ. ಕೃತಿಕಾರರ ಪರಿಚಯ. ಹೆಸರು ಇಂದುಮತಿ ಲಾಮಾಣಿ. ಜನನ 1959ರಲ್ಲಿ ವಿಜಯಪುರ ಜಿಲ್ಲೆಯ ವರಗಟ್ಟಿಯ 3ನೇ ತಾಲೂಕು. ಇವರ ಕೃತಿಗಳು ತಾಯಿ ಲೋಕ, ಭಾವಲೋಕ, ಏಕಾದಶಿ ಕೊರಕೊನೆಯಿರುವುದು, ಬರಡು ಹಾಯನಹುದು ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಹಾಗೆ ಇವರ ಪ್ರಶಸ್ತಿಗಳು ನೋಡೋದಾದರೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಡಾಕ್ಟರ್ ಆಫ್ ನೀಲ್ ಪ್ರಶಸ್ತಿ, ಮೈತ್ರಿಯ ಪ್ರಶಸ್ತಿ. ಇದಿಷ್ಟು ಕೃತಿಕಾರರ ಪರಿಚಯ. ಇದಾದಮೇಲೆ ಅಭ್ಯಾಸದಲ್ಲಿ ಆ ವಿಭಾಗ 1 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅಜ್ಞಾನ ತೊಲಗಿಸಲು ಕವಯಿತ್ರಿ ಏನಾಗ ಬಯಸಿದ್ದಾರೆ? ಅಜ್ಞಾನ ತೊಲಗಿಸಲು ಕವಯಿತ್ರಿ ವಾಗ್ದೇವಿಯ ಕೈಯಲ್ಲಿಯ ಗ್ರಂಥ ತಾನಾಗಬೇಕೆಂದು ಬಯಸಿದ್ದಾರೆ. ಸದಾ ಚಿಮ್ಮುವ ಚಿಲುಮೆಯಾಗಬೇಕು. ಯಾಕೆ? ಉತ್ತರ: ದಾಹಗೊಂಡವರ ತನುವನ್ನು ತಣಿಸಲು ಸದಾ ಚಿಮ್ಮುವ ಚಿಲುಮೆಯಾಗಬೇಕು. ನನ್ನಾಸೆ ಕವನದಲ್ಲಿ ಕವಯಿತ್ರಿಯವರ ಆಸೆಗಳೇನು? ಜೀವನದಲ್ಲಿ ಗೆದ್ದು ಬರಬೇಕೆಂಬ ಆಸೆಯನ್ನು ಹೊಂದಿದ್ದಾರೆ. ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬತ್ತಿಯಂತೆ ಆಗಬೇಕು. ಮಣ್ಣಲ್ಲಿ ಮಣ್ಣಾಗಿ, ಮಣ್ಣ ಮೇಲೆ ಒಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು. ಭತ್ತದ ವರತೆ ಸದಾ ಚಿಮ್ಮುತ್ತಿರುವ ಚಿಲುಮೆಯಂತೆ ದಾಹಗೊಂಡವರ ತನುವನ್ನು ತಣಿಸುವಂತೆ ಆಗಬೇಕು. ಅಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳದಂತೆ ಆಗಬೇಕು. ಮಾನವನ ಅಜ್ಞಾನತೆಯನ್ನು ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿನ ಗ್ರಂಥದಂತೆ ತಾನೂ ಆಗಿ ಧನ್ಯಳಾಗಬೇಕು. ಮುಸ್ಸಂಜೆಯ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಉರುಗೋಲು ತಾನಾಗಬೇಕು. ನೆಲಕ್ಕೆ ಬಿದ್ದು ಹೊರೆಯಾಗುವ ಮೊದಲು ತನ್ನ ಅಂತ್ಯವಾಗಬೇಕೆಂದು ಲೇಖಕಿ ಆಸೆ ಪಡುತ್ತಾರೆ. ಇಲ್ಲಿಗೆ ಪ್ರಶ್ನೋತ್ತರಗಳು ಮುಗಿದಿದೆ ಆ ವಿಭಾಗದ್ದು. ಹಾಗೆ ಕೃತಿಕಾರರ ಪರಿಚಯ ಕೂಡ ಮುಗಿದಿದೆ. ಇಲ್ಲಿಗೆ ನನ್ನ ಆಸೆ ಎಂಬ ಪೂರಕ ಪಾಠದ ಪ್ರಶ್ನೋತ್ತರಗಳು ಮುಗಿದಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ಕೂಡ ನೀವು ತಪ್ಪದೇ ನೋಡ್ಬೋದು. 9ನೇ ತರಗತಿಯ ಗದ್ಯ ಭಾಗ, ಪದ್ಯ ಭಾಗ, ಪೂರಕ ಪಾಠಗಳು ಕಂಟಿನ್ಯೂಷನ್ ಹಾಕಿದ್ದೀವಿ. ಒಮ್ಮೆ ಚೆಕ್ ಮಾಡಿ ನೋಡಿ.